ಹೊಸ ಒಂದು ಚಿಂತನೆಗೆ ಹಚ್ಚಿದ್ದಾರೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ರಂಗ ಸ್ವರೂಪದ ಅಂತರಂಗಕ್ಕೆ ಒಂದು ಹೊಸ ಬೆಳಕನ್ನು ಸಂಗೀತ ಮತ್ತು ಮಾರ್ಗದರ್ಶನದ ಮೂಲಕ, ಸಂದೇಶದ ಮೂಲಕ ನಮ್ಮೆಲ್ಲರನ್ನು ಕೂಡ ಮಂತ್ರಮುಗ್ಧನನ್ನಾಗಿಸಿದಂತಹ ನಾದ ಅವರ ಈ ಒಂದು ಅವಧಿಗೆ ನಮ್ಮ ರಂಗಸ್ವರೂಪ ಅಭಾರಿಯಾಗಿದೆ. ಧನ್ಯವಾದಗಳು ಸರ್. ಈ ಹೊತ್ತು ಒಂದು 10 ನಿಮಿಷದ ನಾವು ಒಂದು ಸಣ್ಣ ಒಂದು ಹಾಗೆ ಇವತ್ತು ಅವರು ಶೈಕ್ಷಣಿಕವಾಗಿ ವಿಶೇಷವಾಗಿ ಧಾರ್ಮಿಕವಾಗಿಯೂ ಕೂಡ ಸರ್ವಧರ್ಮ ಚಿಂತನೆಯನ್ನು ಸರ್ವರಲ್ಲಿ ಬೆಳೆಸುವಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೂಡ ಅವರು ಮಾಡ್ತಾ ಬರ್ತಾ ಇದ್ದಾರೆ. ಅವರು ದಯವಿಟ್ಟು ಆಗಿಸಬೇಕು ಅಂತ ವಿನಂತಿಸ್ತೇನೆ. ರೆಹಮಾನ್ ದಯವಿಟ್ಟು ಅವರಿಗೆ ಕಾರಣ ಆದದ್ದು ಜಿಲ್ಲಾ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ರಂಗಸ್ವರೂಪ ಮತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ. ಈ ನಡುವೆ ರಂಗಸ್ವರೂಪ ಹೇಗೆ ಬೆಳೆದು ಬಂತು ಅನ್ನೋದನ್ನು ಸಣ್ಣ ಒಂದಷ್ಟು ಮಾತುಗಳೊಂದಿಗೆ ತಮ್ಮ ಮುಂದೆ ರೆಹಮಾನ್ ಖಾನ್ ಅವರು ಪ್ರಸ್ತುತ ಸದಸ್ಯರಾಗಿ ವಿಶೇಷವಾದಂತಹ ಜವಾಬ್ದಾರಿಯನ್ನು ಗುರುಗಳಂತಹ ಗೋಪಾಳ್ಕರ್ ಸರ್, ಪೆಲ್ಲ ಸರ್, ಸಂತಕುಮಾರ್ ಪೆಲ್ಲ ಸರ್, ದಿನೇಶ್ ಹೊಲ್ಲ ಸರ್, ರಫೀಕ್ ಸರ್, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ನಮ್ಮ ಹಿರಿಯ ಕಿರಿಯ ಮಿತ್ರರಿಗೆ ವಿಶೇಷವಾಗಿ ಬಹಳ ಅದ್ಭುತವಾಗಿ ಇವತ್ತು ಈ ಒಂದು ರಂಗಸ್ವರೂಪದ ಈ ಒಂದು ಕಾರ್ಯಕ್ರಮದಲ್ಲಿ ನಾದ ಮಣಿನಾಲ್ಕೂರವರು ಹಾಡಿರುವಂತಹದ್ದು ನಾವೆಲ್ಲರೂ ಅದನ್ನು ಖುಷಿ ಪಟ್ಟಿದ್ದೇವೆ ಅಂತ ಹೇಳಿಕೊಳ್ಳೋಕೆ ಅದಕ್ಕೆಲ್ಲರೂ ನೀವೆಲ್ಲ ಸಾಕ್ಷಿಯಾಗಿದ್ದೀರಿ. ಆ ನಿಟ್ಟಿನಲ್ಲಿ ಅವರಿಗೆ ಮೊದಲಿಗೆ ವಿಶೇಷವಾದಂತಹ ಧನ್ಯವಾದವನ್ನು ಕೋರುತ್ತಾ ನಾದ ಸರ್ಗೆ ಒಂದು ರಂಗಸ್ವರೂಪದ ಸ್ಮರಣ ಸಂಚಿಕೆ ಮತ್ತೊಂದು ಪುಸ್ತಕವನ್ನು ನೀಡಲಿಕ್ಕಿದ್ದೇವೆ. ದಯವಿಟ್ಟು ನಮ್ಮ ಗುರುಗಳಂತಹ ಪ್ರೇಮ್ನಾಥ್ ಸರ್ ರವರು ಆ ಒಂದು ಸ್ಮರಣಿಕೆ ಮನೆಗೆ ನೀಡಬೇಕಾಗಿ ಕೇಳಿ 30 ವರ್ಷದ ಸ್ವರೂಪ ನಮ್ಮ ಹೊಲ್ಲ ಸರ್ ಪೆರ್ಲ ಸರ್ ಸ್ವರೂಪ ಒಟ್ಟಾರ ಅಂತ ಹೇಳಿಕೊಂಡು ಅಲ್ಲಿ ಹೋಗಿದ್ರು ನೇರ. ಆ ಸ್ವರೂಪವನ್ನ ಮತ್ತೆ ನಾವೆಲ್ಲ ಸೇರಿ ಕಟ್ಟಬೇಕು. ಗೋಪಾಳ್ಕರ್ ಸರ್ ಆ ಮನೆಯನ್ನ ನಾವು ಮತ್ತೆ ತೆಗೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ನಿಮ್ಮ ಸಹಕಾರ ಬೇಕು. ಯಾಕಂದ್ರೆ ಈಗಾಗಲೇ ಅದರ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಯಾಕಂದ್ರೆ ಇಲ್ಲಿ ನಾವು ಹೆಚ್ಚಿನವರು ಇಲ್ಲಿ ಯಾರು ಕುಳಿತಿದ್ದೇವೆ ಎಲ್ಲರೂ ಕೂಡ ಆ ಮನೆಯಲ್ಲಿ ಬೆಳೆದವರು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಆ ಸ್ವರೂಪ ಒಟ್ಟಾರದ ಆ ಮನೆಯನ್ನ ನಾವು ಮತ್ತೆ ಅದನ್ನ ಅಭಿವೃದ್ಧಿ ಮಾಡಬೇಕು, ಮತ್ತೆ ಅಲ್ಲಿ ಏನಾದರೂ ಒಂದು ಚಟುವಟಿಕೆಯನ್ನು ಮಾಡಬೇಕೆಂಬಂತಹ ಒಂದು ಕನಸು ಕಾಣ್ತಾ ಇದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇದ್ರೆ ಆಗ್ತದೆ ಎಂಬಂತಹ ನಂಬಿಕೆಯೊಂದಿಗೆ 30 ವರ್ಷದ ಹಿಂದೆ ನಾವೆಲ್ಲ ಸ್ವರೂಪ ಒಟ್ಟಾರದಲ್ಲಿ ಬೆಳೆದಂಥವರು ಎಲ್ಲರೂ ಕೂಡ ಅಲ್ಲಿ ಬಂದು ನಾವು ಹಾಡ್ತಾ ಇದ್ವಿ, ಕುಣಿತಾ ಇದ್ವಿ. ಅದರ ಜೊತೆಗೆ ಒಂದಷ್ಟು ನಾನಂತೂ ಗೋಪಾಳ್ಕರ್ ಸರ್ಗೆ ಮಾಡಿದಷ್ಟು ಉಪದ್ರ ಯಾರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನನ್ನು ಕೋಲಾರ ಹಿಡಿದು ಸ್ವರೂಪ ಒಟ್ಟಾರದಿಂದ ಹೊರಗೆ ನಡಿ ಅಂತ ಹೇಳ್ತಾ ಇದ್ದಂಥ ಒಂದು ಸಮಯ ಇದೆ. ಅದು ನಾನು ಹೇಳಬೇಕಾಗ್ತದೆ. ಯಾಕಂದ್ರೆ ಅಷ್ಟು ನಾವು ಹಾಗೆ ಇದ್ವಿ. ಆದರೂ ಕೂಡ ಇವತ್ತು ಸ್ವರೂಪದ ಹೆಸರನ್ನ ಇಡಿಸಿಕೊಂಡು ಇವತ್ತು 20 ವರ್ಷ ರಂಗಸ್ವರೂಪ ಎಂಬಂಥ ಒಂದು ಅದರ ಸ್ವರೂಪ ಒಟ್ಟಾರದಲ್ಲಿ ಹುಟ್ಟಿ ಬೆಳೆದಂತಹ ಒಂದು ಎಲ್ಲ ಮಕ್ಕಳು ಸೇರಿಕೊಂಡು ನಾವು ಮೊದಲಿಗೆ ಅದನ್ನು ಸ್ಪಂದನ ಅಂತ ಎಂಬಂತಹ ಒಂದು ತಂಡವನ್ನ ಮಾಡಿದ್ವಿ. ಆ ಬಳಿಕ ಗೋಪಾಳ್ಕರ್ ಸರ್ಗೆ ನಾವು ಮೊದಲು ಹೇಳುವಾಗ ಅವರು ಅದಕ್ಕೆ ಒಂದು ಸ್ವರೂಪದ ನಂಟು ಕೊಡಬೇಕೆಂಬಂತಹ ನಿಟ್ಟಿನಲ್ಲಿ ಗೋಪಾಳ್ಕರ್ ಸರ್ ಇಟ್ಟಂತಹ ಹೆಸರು ರಂಗಸ್ವರೂಪ ಅಂತ ಹೇಳಿಕೊಂಡು ಅದರ ಸುಂದರವಾದಂತಹ ಲೋಗೋ ಏನಿದೆ ಅದನ್ನು ಕೂಡ ಸರ್ ಬಹಳ ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲ ಬೆಳೀಲಿಕ್ಕೆ ಕಾರಣೀಕರ್ತರಂಥವ್ರು 20 ವರ್ಷ ಮಾಡಿ 20ನೇ ವರ್ಷಕ್ಕೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ನಾವು ಅದಕ್ಕೆ ಅರ್ಹರಾಗಿದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಿರುವಂತಹದ್ದು ಸ್ವರೂಪ ಒಟ್ಟಾರದಲ್ಲಿ ಬೆಳೆದಂತಹ ಮಕ್ಕಳು ಇವತ್ತು ಸ್ವರೂಪದ ಹೆಸರಿನಲ್ಲಿ ರಂಗಸ್ವರೂಪ ಅಂತ ಹೇಳಿಕೊಂಡು ಕಾರ್ಯಕ್ರಮವನ್ನು ಮಾಡುತ್ತಾ ನಿರಂತರವಾಗಿ 10ನೇ ವರ್ಷಕ್ಕೆ ದಶಕದ ಸಂಭ್ರಮ ಎಂಬಂತಹ ಒಂದು ಸ್ಮರಣ ಸಂಚಿಕೆಯನ್ನು ಮಾಡಿ ಕುಂಜತ್ತಬೈಲ್ ಅಥವಾ ಮಂಗಳೂರಿನಾದ್ಯಂತ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿಯ ಸೆಲೆಯಾಗಿದೆ ರಂಗಸ್ವರೂಪ. ನಮ್ಮ ಲೆಕ್ಕದ ಪ್ರಕಾರ ಬಹುಶಃ 5,000ಕ್ಕೂ ಮಿಕ್ಕಿ ಅಧಿಕ ವಿದ್ಯಾರ್ಥಿಗಳು ರಂಗಸ್ವರೂಪದ ಶಿಬಿರದಲ್ಲಿ ಶಿಬಿರಾರ್ಥಿಯಾಗಿದ್ದಾರೆ. ಇದರಲ್ಲಿ ಕೆಲವರೆಲ್ಲ ನಮ್ಮ ಮುಂದೆ ಕುಳಿತಿದ್ದಂಥವರು ಎಲ್ಲ ಸ್ವರೂಪದ ಅಂದರೆ
ಮೊದಲ ವರ್ಷದಿಂದ ಬಂದಂತಹ ಶಿಬಿರಾರ್ಥಿಗಳು ಸರ್ ಇವತ್ತು ನಮ್ಮ ತಂಡದ ಸಕ್ರಿಯ ಸದಸ್ಯರಾಗಿ ನಮ್ಮ ಜೊತೆ ಇದ್ದಾರೆ. ಇದಕ್ಕೆ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ನಾನು ಸ್ವರೂಪ ಅಂದರೆ 20 ವರ್ಷದ ಅದನ್ನ ಹೇಳಬೇಕಾದ್ರೆ ತುಂಬಾ ಸಮಯ ಬೇಕಾಗ್ತದೆ. ಈಗಾಗಲೇ ನಮ್ಮ ಪ್ರೇಮನಾಥ್ ಸರ್ ಹೇಳಿದ್ದಾರೆ 15 ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಗಿಸಬೇಕು ಅಂತ ಹೇಳಿಕೊಂಡು. ಎಡಿನಲ್ಲಿ ಹೆಚ್ಚಿನವರಿಗೆ ಸ್ವರೂಪ ಬೆಳೆದದ್ದು ಅಥವಾ ರಂಗ ಸ್ವರೂಪ ಬೆಳೆದದ್ದು ಗೊತ್ತಿರುವಂತಹದ್ದು. ವೇದಿಕೆಯಲ್ಲಿರುವಂತಹ ನಮ್ಮ ಗುರುಗಳಂತಹ ಗೋಪಾಳ್ಕರ್ ಸರ್ಗೆ ಇಲ್ಲಿ ಸೇರಿರುವಂತಹ ಸರ್ವರ ಪರವಾಗಿ ಈ ರಂಗಸ್ವರೂಪ ಪ್ರಶಸ್ತಿಯನ್ನ, ಜಿಲ್ಲಾ ಪ್ರಶಸ್ತಿಯನ್ನು ನಾವು ಅವರಿಗೆ ಅರ್ಪಿಸ್ತಾ ಇದ್ದೇವೆ. ಯಾಕಂದ್ರೆ ಅದು ಅವರು ಕೊಟ್ಟ ಭಿಕ್ಷೆ ಅಂತ ಹೇಳಲಿಕ್ಕೆ ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಇವತ್ತು ಗೋಪಾಳ್ಕರ್ ಸರ್ಗೆ ನಾವು ಎಲ್ಲ ಒಂದು ಮಿತ್ರರು ಸೇರಿಕೊಂಡು ಒಂದು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಸರ್, ಅದನ್ನ ನೀವು ಬಹಳ ಪ್ರೀತಿಯಿಂದ ಸ್ವೀಕರಿಸಬೇಕು. ನಮ್ಮ ತಂಡದ ಸದಸ್ಯರು ದಯವಿಟ್ಟು ನಮ್ಮ ಕೋಶಾಧಿಕಾರಿ ಅವರು ಜ್ಯೋತಿ ಅವರು ದಯವಿಟ್ಟು ಎಲ್ಲರೂ ಬೇಡ, ಇದು ಬಹಳ ಪ್ರೀತಿಯಿಂದ ನೀಡುವಂತಹ ಒಂದು ಅಭಿನಂದನೆ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮನ್ನ ನೀವುಗಳು ಗೋಪಾಳ್ಕರ್ ಸರ್ ಈ ಒಂದು ಅಭಿನಂದನೆಗೆ ನೀವುಗಳು ಪ್ರೋತ್ಸಾಹವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಾದ ಸರ್ ಬನ್ನಿ. ಎಷ್ಟನೆಯ ಸನ್ಮಾನ ಇದು? 2-3 ಗುರುಗಳಿಗೆ ಮೊದಲ ಸನ್ಮಾನ. ನಮ್ಮ ಗುರುಗಳಿಗೆ ಪೇಟ ತೊಡಿಸಿ ನಮ್ಮ ಸರಿಗೆ ಮತ್ತೆ ಗೋಪಾಳ್ಕರ್ ಸರ್ ಕುಂಜತ್ಪೇಲಿಗೆ ಬರ್ತಾರೆ. ಕುಂಜತ್ಪೇಲಿಗೆ ಬಂದಿದ್ದರಿಂದ ನಾವೆಲ್ಲ ಬೆಳೆದಿದ್ದೇವೆ. ಇವತ್ತು ಏನಾದರೂ ನಾವು ವೇದಿಕೆಯಲ್ಲಿ ಬಂದು ಮಾತನಾಡಲಿಕ್ಕೆ ಅಥವಾ ಏನಾದರೂ ಮಾಡಲಿಕ್ಕೆ ಕಾರಣ ಅದಕ್ಕೆ ಗೋಪಾಳ್ಕರ್ ಸರ್. ಹಾಗೆ ನಮ್ಮ ಎಲ್ಲ ಕಾರ್ಯಚಟುವಟಿಕೆಗೆ ಸದಾ ಪ್ರೋತ್ಸಾಹ ನೀಡುತ್ತಿರುವಂಥವ್ರು ವೇದಿಕೆಯಲ್ಲಿರುವಂಥ ವಸಂತ್ ಕುಮಾರ್ ಪೆರ್ಲಾ ಸರ್ ಆಗಿರಲಿ, ದಿನೇಶ್ ಹೊಲ್ಲ ಸರ್ ಅವರು ನಮ್ಮ ಮನೆಯವರಾಗಿದ್ದಾರೆ. ಅಂದರೆ ಅಷ್ಟು ಆತ್ಮೀಯತೆ ನಮ್ಮ ಜೊತೆ ಇದೆ. ಹಾಗೆ ಆ ಪ್ರೀತಿ ಯಾವತ್ತೂ ಇರಬೇಕು. ಮತ್ತು ರಫೀಕ್ ಸರ್ ಅಂತೂ ಅವರ ಗರಡಿಯಲ್ಲಿ ನಾವೆಲ್ಲ ಪಳಗಿದಂಥವ್ರು, ನಾವು ಸ್ವರೂಪ ವಟಾರದಲ್ಲಿ ಬೆಳೆದಿರುವಂತಹ ನಮ್ಮ ಜೊತೆ ಇದ್ದಂಥವ್ರು. ನಾನು ಜಾಸ್ತಿ ಮಾತನಾಡೋದಿಲ್ಲ. ಈಗ ನೇರ ನಾನು ಗೋಪಾಳ್ಕರ್ ಸರ್ 2 ಅನಿಸಿಕೆಯನ್ನು ಹೇಳಬೇಕಾಗಿ ಕೇಳಿಕೊಡ್ತೇನೆ. ನಮಸ್ತೆ. ಖುಷಿ ಆಗ್ತಾ ಇದೆ, ಬಹಳ ಖುಷಿ ಆಗ್ತಾ ಇದೆ. ಮನೆ ಇವತ್ತು ಹುಡುಕ್ಲಿಕ್ಕೆ ಕಷ್ಟ ಆಗಲಿಲ್ಲ, ಯಾಕಂದ್ರೆ ನಿನ್ನೆ ಬಂದಿದ್ದೆ ನಾನು ತಪ್ಪಿ. ದಿನಾಂಕ ಎಲ್ಲ ನೋಡೇ ಇರಲಿಲ್ಲ. ನಿನ್ನೆ ಬಂದು ನಾನು ಮಗಳು ನಿನ್ನೆ ಬಂದು ನೋಡುವಾಗ ಇಲ್ಲಿ ಕತ್ತಲೆ ಇತ್ತು. ಮನೆ ಕರೆಕ್ಟ್ ಗೊತ್ತಾಯ್ತು, ಇವತ್ತು ಸೀದಾ ಬಂದೆ. ಹಾಗಾಗಿ ಅಂದರೆ ಆ ಖುಷಿ ಇತ್ತು, ಬರಬೇಕು ಅನ್ನೋ ಆತುರದಲ್ಲಿ ಡೇಟೇ ನೋಡಲಿಲ್ಲ, ಡೇಟ್ ತಪ್ಪಿದ್ದಷ್ಟೇ. ಸಿಕ್ಕಿದ್ದು ರಾಜ್ಯೋತ್ಸವ ಪ್ರಶಸ್ತಿ ರೆಹಮಾನಿಗೆ, ನನ್ನ ತಲೆಗೆ ಹಾಕಿದ ಅದನೀಗ. ಅವನು ಹೇಳ್ತಾ ಇದ್ದ ಬಹಳ ಕಿಲಾಡಿ ಇತ್ತು. ಖಂಡಿತ ಹೌದು, ಅವನು ಹೇಳಿದ ಹಾಗೆ ಇದ್ದಾಗ ಇನ್ನೊಬ್ಬ ನನ್ನ ತಲೆಗೆ ಕಿರೀಟ ಇಟ್ಟವನು, ಇವನು ಬಹಳ ಕಿಲಾಡಿ. 1.5 ವರ್ಷ ನನ್ನ ಕೈಗೆ ಸಿಗ್ಬೇಕಾದ್ರೆ 1.5 ವರ್ಷ ಬೇಕಾಗಿದೆ. ಅಲ್ಲಿವರೆಗೆ ನಾನು ಸೋಲ್ತಾ ಇದ್ದೆ, ಅವನು ಗೆಲ್ತಾ ಇದ್ದ. ಕೊನೆಗೊಂದ್ಸಲ ಸೋತೆ ಅಂತ ಹೇಳಿದಾಗ ಆ ದಿನ ಗೆದ್ದೆ ನಾನು ಅಷ್ಟೇ. ಅದು ಸೋಲಲ್ಲ, ಆ ಥರದ ಸೋಲಲ್ಲ, ಅದೊಂದು ರೀತಿ ವಾದ ಅಷ್ಟೇ, ಸಂವಾದ ಅಷ್ಟೇ. ಎಲ್ಲೋ ಪ್ರಶಸ್ತಿ ಪಡ್ಕೊಂಡವರೆಲ್ಲ, ರಾಜ್ಯೋತ್ಸವ ಪ್ರಶಸ್ತಿ ಪಡ್ಕೊಂಡವರೆಲ್ಲ ಬಹುಶಃ ಬೇರೆ ಬೇರೆ ರೀತಿಯ ಪಾರ್ಟಿಗಳನ್ನು ಮಾಡ್ತಾ ಇರ್ಬೋದು, ಬಾರಲ್ಲಿ ಅಲ್ಲಿ. ಅದನ್ನು ಯೋಚಿಸ್ತಾ ಇದ್ದೆ. ಅಂದರೆ ರೆಹಮಾನಿಗೆ ಆ ಒಂದು ಹುಚ್ಚು ಆವತ್ತು ಎಲ್ಲೋ ಬೇರೆ ಸಿಕ್ಕಿದೆ. ಅದು ಯಾಕಂದರೆ ವಠಾರದಲ್ಲಿ ಇದ್ದದ್ದು ಹಾಗೆ, ವಠಾರ ಬೆಳೆದದ್ದು ಹಾಗೆ, ವಠಾರದಲ್ಲಿ ಹುಟ್ಟಿದ್ದು. ಒಂದಷ್ಟು ಕಡೆ ಅದು ಇನ್ನೂ ಅದು ಸುದ್ದಿ ಆಗಬೇಕಷ್ಟೆ, ಹೇಳಿಕೊಳ್ಳಿಲ್ಲ. ಅದನ್ನು ಒಂದು ಸ್ಮರಣೆಯನ್ನು ನಾನು ಹೇಳ್ಕೊಳ್ತಾ ಇದ್ದೆ, ಬಹಳ ಸಲ ಇತ್ತೀಚೆಗೆ ಕೊರಗ್ತಾ ಇದ್ದೆ.
ನಾವೆಲ್ಲವನ್ನು ಕಲಿಸಿಕೊಟ್ಟಿದ್ದೇವೆ, ಉಪಕಾರ ಸ್ಮರಣೆಯನ್ನು ಕಲಿಸಲೇ ಇಲ್ಲ ಅಂತ ಭಾಳಷ್ಟು ಹೇಳ್ತಾ ಇದ್ದದನ್ನು. ಶಿಕ್ಷಣದಲ್ಲಿ ಅದು ಬಹಳ ಕೊರತೆ ಇದೆ. ನಾನು ಅದನ್ನು ಕೊಟ್ಟದ್ದು ಬಹಳ ಕಡಿಮೆ ಆಯಿತು ಅಂತ ಅನಿಸ್ತಾ ಇತ್ತು. ಇವತ್ತು ಮತ್ತೊಮ್ಮೆ ನಾನು ಮತ್ತು ಆದಿ ನನ್ನ ಜೊತೆಗಿರೋ ವಿದ್ಯಾರ್ಥಿಗಳಲ್ಲಿ ಆವಾಗವಾಗ ನೆನಪು ಮಾಡ್ತಾಳೆ, ಅಪ್ಪ ಉಪಕಾರ ಸ್ಮರಣೆ ಕೇಳಿ ತಕ್ಕೋ ಅಂತ ಕೇಳ್ತಾಳೆ. ಕೇಳಿ ತಕ್ಕೋ ಅದನ್ನು ಅವ್ರು ಕೊಡಲ್ಲ ಅಂತ ಅವಳು ಅದನ್ನು ಯಾವಾಗವಾಗ ನೆನಪು ಮಾಡ್ತಾಳೆ. ಅಂದರೆ ಆ ಶಿಕ್ಷಣದಲ್ಲಿ ಅದು ಬಹಳ ಕೊರತೆ ಇರೋ ಕಾರಣ ಎಲ್ಲ ಒಂದು ಕಡೆ ಕೇಳಿ ತಗೊಳ್ಬೇಕಾಗ್ತದೆ. ಕೊಡಿ ನಾನು ಕೊಟ್ಟಿದ್ದೇನೆಲ್ಲ ನನಗೆ ಕೊಡಿ ವಾಪಸ್. ಅಲ್ಲಿ ಕೊಟ್ಟರೆ ತಗೊಳ್ಬೋದು ಏನನ್ನು, ನಾವು ಕೊಡೋದೇ ಏನನ್ನು ಕೇಳಲಿಕ್ಕಾಗಲ್ಲ. ಏನು ಕೊಟ್ಟಿದ್ದೇವೆ ಅನ್ನೋದು ಪ್ರಶ್ನೆ. ಏನನ್ನೋ ಕೊಟ್ಟಿರ್ಬೇಕಲ್ವಾ, ಯಾವುದೋ ಒಂದು ನಮ್ಮ ಬುದ್ಧಿಯನ್ನು ಕೊಟ್ಟಿರ್ತೇವೆ ಅಷ್ಟೇ, ನಮ್ಮ ಚಿಂತನೆಯನ್ನು ಕೊಟ್ಟಿದ್ದೇವೆ ಅಷ್ಟೇ. ಆ ಬುದ್ಧಿ ಇವತ್ತು ಹಾಗೆ ಬೆಳೀತಾ ಒಬ್ಬನಲ್ಲಿ ಹುಟ್ಟಿಕೊಂಡಿದೆ. ಎಲ್ಲರೂ ಕಾರಣರಾಗಿದ್ದೀರಿ, ಅದು ಬೇರೆ ಪ್ರಶ್ನೆ. ಆದರೆ ಒಬ್ಬ ತಲೆ ಕೆಡಿಸ್ಕೊಳ್ಳದಿದ್ದರೆ, ಒಬ್ಬ ಹುಚ್ಚಾಗದಿದ್ದರೆ, ಒಬ್ಬನೊಳಗಡೆ ಈ ಥರ ಚಿಂತನೆ ಹುಟ್ಟಿಕೊಳ್ಳದಿದ್ದರೆ ಏನೂ ಸಾಧ್ಯ ಆಗೋದಿಲ್ಲ. ಒಬ್ಬ ಕಾರಣ ಆಗೋದು ಸತ್ಯವೇ. ಇಬ್ಬರು ಮತ್ತೆ ಆ ನಂತರದ ಪ್ರಶ್ನೆ, ಇಬ್ಬರು ಮತ್ತೆ ಬಹಳ ಮಂದಿ ಸೇರಿಕೊಳ್ಳಲೇಬೇಕಾಗ್ತದೆ. ಇಲ್ಲಿ ಸಾಧ್ಯ ಇಲ್ಲ ಅಂತಂದರೆ ಒಬ್ಬನ ಚಿಂತನೆ ಬಹಳ ಕೆಲಸ ಮಾಡ್ತಾರೆ. ರೆಹಮಾನ್ ಆ ಕೆಲಸ ಮಾಡಿದ್ದಾರೆ, ಒಳ್ಳೆ ಕೆಲಸ. ವಟಾರದಲ್ಲಿ ಬೆಳೆದವರ ಸಂಖ್ಯೆ ಬಹಳ ಇದೆ, ಸ್ವಲ್ಪ ಅಲ್ಲ. ಬೆಳೆದವರಿಂದ ನಾನೇನಾದ್ರು ಉಪಕಾರ ಕೇಳಲಿಕ್ಕೆ ಹೋದರೆ, ನಾನೊಂದು ಸಲ ತಮಾಷೆ ಕೇಳಿದೆ, ಒಂದು 10,000 ರೂಪಾಯಿ ಕೊಡ, ಖರ್ಚಿಗೆ ದುಡ್ಡಿಲ್ಲ ಅಂತ. ಏನು ಮಾಡಿರ್ಬೋದು ನೀವು ಊಹಿಸಿ. ಅಲ್ಲಿಯವರೆಗೆ ಫೋನ್ ತೆಗಿತಾ ಇದ್ದೆ, ಮತ್ತು ಫೋನೇ ತೆಗೆದಿಲ್ಲ. ನಾನು ನಿಜವಾಗಿ ಬೇಕಾಗಿ ಕೇಳಿದಲ್ಲ. ಆವಾಗ ಅನಿಸ್ತು ನನಗೆ, ನಾನು ಕೊಟ್ಟ ಶಿಕ್ಷಣದಲ್ಲಿ ಒಂದು ಕೊರತೆ ಇದೆ. ಉಪಕಾರ ಸ್ಮರಣೆಯ ಶಿಕ್ಷಣ ಮೊದಲು ಕೊಡಬೇಕು. ಅದು ಹೇಗೂ ಕೊಡಬೇಕು, ಅದು ಗೊತ್ತಿಲ್ಲ, ಕೊಡಲೇಬೇಕು. ಅದು ಕೊಡದೇ ಇದ್ದು ದುಃಖ ಪಡೋದು ಯಾಕಪ್ಪ? ನಾನು ಆವಾಗ ಹೇಳಿದೆ, ಭಾಳ ಮಂದಿಗೆ ಮೆಸೇಜ್ ಹಾಕಿದ್ದೆ, ನಿಂದ ಒಂದು ತಪ್ಪಾಗಿದೆ. ನಾನು ಉಪಕಾರ ಮತ್ತೆ ತಿರುಗಿಸಿ ಕೊಡಬೇಕನ್ನೋ ಶಿಕ್ಷಣ ನನಗೆ ಕೊಡಲಿಕ್ಕಾಗದ್ದಕ್ಕೆ ನಾನು ಬಹಳ ಪಶ್ಚಾತ್ತಾಪ ಇದೆ. ಇನ್ನು ಮುಂದೆ ಹಾಗೆ ಮಾಡಲ್ಲ, ನೀವು ಹಾಗೆ ಮಾಡಬೇಡಿ ಅಂತ ಹೇಳಿದ್ದೆ. ಹಾಗಾಗಿ ಹೇಳಿಕೊಳ್ಬೇಕಾದ ಸಬ್ಜೆಕ್ಟ್. ಏನನ್ನೋ ಬಡಿಸಿದ್ದೇವೆ ಆವತ್ತು, ವಟಾರದಲ್ಲಿ ಏನನ್ನೋ ಬಡಿಸಿದ್ದೇವೆ. ಬಹಳ ಮಂದಿ ಊಟಕ್ಕೆ ಬಂದಿದ್ದಾರೆ ಆಗ, ಬೇರೆ ಬೇರೆ ಊರಿಂದೆಲ್ಲ. ಅದೇನೋ ರುಚಿ ಇತ್ತ ಗೊತ್ತಿಲ್ಲ. ಆ ಊಟ ಮಾಡಿದವರು ಎಲ್ಲೋ ಒಂದು ಕಡೆ ಮತ್ತೆ ಬಹಳಷ್ಟು ಮಂದಿಗೆ ಅದನ್ನು ಬಡಿಸ್ತಾ ಇದ್ದಾರೆ. ಇವತ್ತು ಒಂದು ಊಟ ಇರ್ಬೋದು ಅಂತ ಬಂದಿದ್ದೆ ನಾನು. ಊಟ ಇದೆ, ರೆಡಿಯಾಗಿದೆ ಅಲ್ಲಿ. ಆದರೆ ಮೊದಲು ಬಡಿಸಿದ ಊಟ ನಾದ ಅವರ ಒಂದು ಧ್ವನಿ, ನಾದಮಣಿಯವರ ಆ ಧ್ವನಿ ಇದೆಲ್ಲ ಮೊದಲ ಊಟ. ಆ ಊಟ ಅದು ಚಂದದ ಊಟ. ಅದು ಬೆಲೆ ಕಟ್ಟಲಿಕ್ಕಾಗದ ರುಚಿಯಾದ ಊಟ. ಬಹುಶಃ ಇಲ್ಲಿ ನಾನು ತಿಳ್ಕೊಂಡೆ ಸಿಕ್ಕಾಪಟ್ಟೆ ಜನ ಇರ್ಬೋದು ಅಂತ, 500 ಜನ ಜಾಸ್ತಿ ಇರ್ಬೋದು. ಆದರೆ ಬಹುಶಃ ನಾದವರನ್ನು ಕರೆಸಿದಾಗ 500 ಜನ ಸೇರಿಸ್ಲಿಕ್ಕೆ ಆಗಲ್ಲ ಅದನ್ನು, ಯಾಕಂದರೆ ಅವರಿಗೆ ಈ ಊಟ ರುಚಿ ಆಗಲ್ಲ. ಹೌದು, ಅವರೇನೋ ಆರ್ಕೆಸ್ಟ್ರಾ ಇದ್ದರೆ ಬಂದ ರಶ್ ಅದ. ಆದರೆ ಇವತ್ತು ಅವರ ಊಟ ಇದೆ, ಅವ್ರು ಬಡಿಸಿದ ಊಟ ಅದು ಎಲ್ಲರೂ ತಗೊಳ್ಳೇಬೇಕಾಗ್ತದೆ. ಇನ್ನೊಂದಷ್ಟು ದಿನ ಮತ್ತೆ ಒಂದು 10 ಸಲ ಆದಾಗ ಊಟ ಇನ್ನೂ ರುಚಿ ಆಗ್ಬೋದು. ಮೊದಲ ಸಲ ರುಚಿ ಆಗಲ್ಲ ಅದು. ಆದರೆ ವಟಾರದಲ್ಲಿ ಭಾಳ ವರ್ಷಗಳಿಂದ ಸತ್ತು ಹೋದಂಥದ್ದು ಏನೋ ಒಂದು ಆ ಧ್ವನಿ ಮತ್ತೆ ರೆಹಮಾನ್ ಒಂದು ಸುದ್ದಿ ಮಾಡಿಬಿಟ್ಟ. ಅದನ್ನು ಮತ್ತೆ ಆ ಜಾಗದಲ್ಲಿ ಏನೋ ಮಾಡಬೇಕು ಅಂತ ನನ್ನಲ್ಲಿ ಒಂದು ಕನಸು ಇದೆ. ನನ್ನ ಬಗ್ಗೆ ಒಂದು ಕಂಪ್ಲೇಂಟ್ ಇದೆ ನನ್ನ ಜೊತೆಗೆ ಬೆಳೆದಿರೋ ವಿದ್ಯಾರ್ಥಿಗಳು. ಗೋಪಾಳ್ಕರ್ ಎಲ್ಲವನ್ನು ಕಲಿಸಿದ್ದಾರೆ, ದುಡ್ಡು ಮಾಡೋದನ್ನೊಂದು ಕಲಿಸಲೇ ಇಲ್ಲ. ಅಂದರೆ ನಾನು ದುಡ್ಡು ಮಾಡಲಿಲ್ಲ ಅಂತ ಹೇಳೋದನ್ನು ಆ ರೀತಿಯಲ್ಲಿ ಹೇಳಿದವರು. ಆದರೆ ಈಗಿನ ಒಂದು ಸಬ್ಜೆಕ್ಟ್ ಇನ್ನೂ ಹೇಳಲಿಕ್ಕೆ ಆಗದೆ ಉಳಿದಿರುವಂಥದ್ದು, ಅದು ಒಂದು ಸ್ಫೋಟ ಆಗುವಂಥದ್ದು, ಅದು ಹತ್ತಿರದಲ್ಲಿ ಇದೆ. ಅದು ಎಲ್ಲೋ ಒಂದು ಕಡೆ ಅದನ್ನು ಸುದ್ದಿ ಮಾಡಲಿಕ್ಕೆ ಆಗೋದಿಲ್ಲ. ಸುದ್ದಿ ಮಾಡಲಿಕ್ಕೆ ಹೋದರೆ ನನ್ನನ್ನೆಲ್ಲೋ ಜೋಕರ್ ಅಂತ ಹೇಳಲಿಕ್ಕೆ ಸಾಕು. ತುಂಬ ತಮಾಷೆಯ ವ್ಯಕ್ತಿ ಆಗ್ಬೋದು ನಾನು. ಹಾಗಾಗಿ ಅದನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಅದೆಲ್ಲವೂ ಕೂಡ ಪ್ರಾಕ್ಟಿಕಲ್ ಆಗಬೇಕಾದ್ದು. ನನ್ನ 40 ವರ್ಷದ ಸಂಶೋಧನೆಗೆ ಒಂದು ಕಾಲ ಬಂದಿದೆ, ಭಾಳ ಹತ್ತಿರ ಇದೆ ಆ ಕಾಲ. ಒಪ್ಪಿಕೊಳ್ಳುವವರು ಭಾಳ ಚಂದ ಒಪ್ಪಿದ್ದಾರೆ ಅದನ್ನು. ಹಾಗಾಗಿ ಪ್ರತಿ ಕ್ಷಣಗಳು ಅದು ಬಹಿರಂಗ ಆಗಲಿಕ್ಕೆ ನನ್ನ ಜೊತೆ ಒಂದು ಸಾಕ್ಷಿ, ನನ್ನ ಮಗಳು. ಅವಳೊಂದು ಮಾಡೆಲ್ ಇದ್ದಾಳೆ ನನಗೆ. ಯಾವುದೋ ಕಂಪನಿಯವರು, ಬೇರೆ ಬೇರೆ ಕಂಪನಿಯವರು ಒಂದಷ್ಟು ಶಿಕ್ಷಣದ ಮೆಟೀರಿಯಲ್ಸನ್ನು ಮಾರ್ತಾ ಇದ್ದಾರೆ. ನಾವು ಯಾವುದೇ ಮೆಟೀರಿಯಲ್ಸ್ ಮಾರ್ತಾ ಇಲ್ಲ, ನಾವು ಒಂದಷ್ಟು ಸಾಕ್ಷಿಗಳನ್ನು ತೋರಿಸ್ತಾ ಇದ್ದೀವಿ. ನೋಡಿಯಪ್ಪ, ನಮ್ಮ ಜೊತೆ ಒಂದು ಸಾಕ್ಷಿ ಇದ್ದಾರೆ. ಸ್ವರೂಪದ 16 ಮಂದಿಗೆ 63 ವಿಶ್ವ ದಾಖಲೆ ಆಯಿತು. ಅದು ದೊಡ್ಡ ಸಂಗತಿ ಅಲ್ಲ, ಭಾಳ ಸಣ್ಣ ವಿಚಾರ. ಯಾಕಂದರೆ ಅದನ್ನು ಹೇಳಿಕೊಂಡು ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇವಾಗ ಇದ್ದ ಮಕ್ಕಳು
ಒಂದ್ಸಲ ಅವರನ್ನು ನೀವು ನೋಡ್ಬೇಕು, ಇಲ್ಲಿ ಕರೆಸಿ ದಯವಿಟ್ಟು. ಈಗ ಒಂದು 20 ಮಕ್ಕಳಿದ್ದಾರೆ, ಅವರನ್ನು ನೋಡ್ಲಿಕ್ಕೆ ಕರೆಸಿ, ಅದನ್ನು ನೋಡ್ಬೇಕು ಎಲ್ಲರೂ. ಅವ್ರು ಪ್ರಶ್ನಿಸೋದನ್ನು ನೋಡಬೇಕು. ನಾನು ನಿಮ್ಮಲ್ಲೆಲ್ಲ ಕೇಳ್ತೇನೆ, ಮಕ್ಕಳ ಜೊತೆ ನೀವು ಸುಮ್ಮನೆ ಒಂದು ಸಲ 1 ಗಂಟೆ ಬಂದು ಕೂತ್ಕೊಳ್ಳಿ, ಅವ್ರು ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ. ಅವರು ಕಲ್ತಿರೋದು ಪ್ರಶ್ನೆ ಮಾಡೋದನ್ನು. ನಾನು ಮಾಡಿದ ಕೆಲಸ ಅದು. ಪ್ರಶ್ನೆ ಮಾಡೋದನ್ನು ಕಲ್ತರೂ ಸಾಕಲ್ವ ಮಕ್ಕಳು ಒಂದು ವೇಳೆ ಅಂತ ಅಷ್ಟೇ. ಹಾಗಾಗಿ ಅವ್ರು ಪ್ರಶ್ನೆ ಮಾಡ್ತಾರೆ. ಖಂಡಿತ ಅದು ಸಾಮಾನ್ಯ ಅಲ್ಲ. ಇತ್ತೀಚೆಗೆ ಇವರೊಂದು ಆಶ್ರಮದಲ್ಲಿ ಒಂದು ಪ್ರೋಗ್ರಾಮ್ ಮಾಡುವಾಗ ಅವರಿಗೆ ಬಹಳ ಚೆನ್ನಾಗಿ ಪರಿಚಯ ಆಗಿದೆ. ಚೆನ್ನಾಗಿ ತಲೆ ತಿಂತಾರೆ. ಮಹಾನ್ ವ್ಯಕ್ತಿಗಳು ಕೂಡ ಪ್ರಶ್ನೆ ಮಾಡಲಿಕ್ಕೆ ಹೀಗೂ ಪ್ರಶ್ನೆ ಮಾಡ್ಬೋದು ಅನ್ನೋಷ್ಟರ ಮಟ್ಟಿಗೆ ಸಾಧ್ಯ ಆಗಿದೆ ಅವರಿಂದ. ಇದು ಕೇವಲ 3 ತಿಂಗಳಲ್ಲಿ ಆಗಿರುವಂಥದ್ದು. 2 ವಿದ್ಯಾರ್ಥಿಗಳು ಈಗಾಗಲೇ 8ನೇ ತರಗತಿಯ ವಿದ್ಯಾರ್ಥಿಗಳು ಈಗಾಗಲೇ 10ನೇ ತರಗತಿಯ ಪೋರ್ಷನ್ ಮುಗಿಸ್ಕೊಂಡು ಅದರ ಮೇಲೆ ವಿಶ್ವ ದಾಖಲೆ ಮಾಡಿ 10 ವಿಶ್ವ ದಾಖಲೆ ಮಾಡಿದ 2 ವಿದ್ಯಾರ್ಥಿಗಳು ಸುದ್ದಿ ಆಗಲಿಕ್ಕೆ ಕಾಯ್ತಾ ಇದ್ದಾರೆ. ಯಾಕೆ 10ನೇ ವಿಶ್ವ ದಾಖಲೆ ಇನ್ನೂ ಸುದ್ದಿ ಮಾಡಿಲ್ಲ ಅಂದರೆ, ಇಲ್ಲಾಂದರೆ ಒಂದು ವಿಶ್ವ ದಾಖಲೆ ಸಿಕ್ಕಿದ ತಕ್ಷಣ ಸುದ್ದಿ ಮಾಡಿಬಿಡ್ತದೆ. ಅಹಂಕಾರ ಬಂದುಬಿಡಬಾರ್ದು ಅಂತ ಹೇಳಿ ಒಂದು ಭಯ ಆಯಿತು, ಒಂದು ಸಣ್ಣ ಉದಾಹರಣೆ ಸಿಕ್ಕಿದ ಕಾರಣಕ್ಕೆ. ಹಾಗಾಗಿ ದಯವಿಟ್ಟು ಸುದ್ದಿ ಮಾಡಬೇಡಿ ಅಂತ ಹೇಳ್ತಾ 10ನೇ ವಿಶ್ವ ದಾಖಲೆಗೆ ಬಂದಾಗ ಒಂದು 2 ಮಕ್ಕಳು ಮುಂದಿನ ತಿಂಗಳಲ್ಲಿ ಸುದ್ದಿ ಆಗ್ತಾ ಇದ್ದಾರೆ ದೇಶಕ್ಕೆ. ಜೊತೆಯಲ್ಲಿ ಎಲ್ಲ ಮಕ್ಕಳು ಅವ್ರು ಪಡುವ ಸಂಭ್ರಮ ಇದೆ ಅಲ್ಲ, ಅದನ್ನು ನೋಡಲಿಕ್ಕೆ ಬನ್ನಿ ಅಂತ ಹೇಳ್ತೇನೆ ನಾನು. ಅವರ ಕಲಿಕೆಯ ಸಂಭ್ರಮ ಅದು ಇಡೀ ದೇಶಕ್ಕೆ, ಜಗತ್ತಿಗೆ ಎಷ್ಟು ದೊಡ್ಡ ಮಾದರಿ ಆಗ್ಬೋದು ಅನ್ನೋ ನೋಡಲಿಕ್ಕೆ, ಊಹಿಸಲಿಕ್ಕೆ ಒಮ್ಮೆ ಕಲ್ಪನೆಗೆ ಬನ್ನಿ. ಅಂಥ ಒಂದು ಬೆಳವಣಿಗೆ ಸಾಧ್ಯ ಆಗಿದೆ. ಹಾಗಾಗಿ ವಟಾರಕ್ಕೆ ನಾನು ಬಂದದ್ದು ಹೌದು. ಭಾಳಷ್ಟು 3 ವರ್ಷ ಹುಡುಕಿದ್ದೇನೆ ನಾನು, ಒಂದು ಕೆಟ್ಟ ಊರು ಬೇಕಿತ್ತು ಅಂತ. 3 ವರ್ಷ ಹುಡುಕಿದ್ದೇನೆ, ಕೆಟ್ಟ ಊರು ಬೇಕು ನನಗೆ. ಹಾಗೆ ಕೆಟ್ಟ ಊರು ಸಿಕ್ಕಿದ್ದೆ ನನಗಿದು. ಅದು ಹೇಗೆ ಅಂತೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಈಗ ಅದನ್ನು. ಅರೆ ಯಾರೂ ಒಪ್ಪಲ್ಲ ಅದು ಕೆಟ್ಟ ಊರು ಅಂತ ಹೇಳಿದರೆ ಯಾವ ರೀತಿ ಹೇಳಪ್ಪ ಹೇಳ್ತೀರಿ. ಅರೆ ಆ ಸಿಕ್ಕಿದ ಊರನ್ನು ನಾನು ಅಲ್ಲಿ ಬದುಕಿದ ರೀತಿ, ನಾನು ಮೇಷ್ಟ್ರಾಗಿ ಬಂದಿರಲಿಲ್ಲ, ಯಾವುದೋ ಕೆಲಸದವನಾಗಿ ಬಂದದ್ದು. ಅದು ಹಾಗೆ ಬೆಳೀತಾ ಬೆಳೀತಾ ನನ್ನ ಜೊತೆ ಬರುವಾಗ ಒಂದಷ್ಟು ವಿದ್ಯಾರ್ಥಿಗಳು ಕರ್ಕೊಂಡು ಬಂದಿದ್ದೆ. ಭಾಳ ಹೆಚ್ಚು ನನ್ನ ಸ್ನೇಹಿತ ಆಗಿದ್ದ ಒಂದು ಚಾರಣ ಕೆಲಸಕ್ಕೆ ಬಂದಾಗಿ ಬಂದವರಲ್ಲಿ ಅವೆಲ್ಲ ನೆನಪಾಗ್ತಾ ಇದೆ. ಇನ್ನಷ್ಟು ಅದನ್ನು, ಆ ನೆಲೆಯನ್ನು, ಸ್ವರೂಪ ವಟಾರದ ನೆಲೆಯನ್ನು ಮತ್ತೆ ಒಂದಷ್ಟು ಗಟ್ಟಿ ಮಾಡಲಿಕ್ಕೆ ಎಲ್ಲರೂ ಕಾರಣರಾಗೋದು ಬಹಳ ಒಳ್ಳೆಯ ವಿಷಯ. ನಾನು ಬಹಳ ಸಂತೋಷ ಪಡ್ತೇನೆ. ಅದನ್ನು ಕನಸಿದೆ, ದೊಡ್ಡ ಕನಸಿದೆ, ಅದನ್ನು ನೀವು ಎತ್ತಿಕೊಂಡು ಅದು ಬಹಳ ಒಳ್ಳೆಯ ವಿಷಯ. ಆ ದಿನಗಳಲ್ಲಿ ರೆಹಮಾನ್ ಒಬ್ಬ ಕಾರಣ ಆಗೋದು ಮಾತ್ರ ಅಲ್ಲ, ರೆಹಮಾನ್ ತಂದೆಯವರು, ಅವರ ತಾಯಿ, ಆ ಮನೆಯವರೆಲ್ಲರೂ ನಮ್ಮ ಮನೆಯಲ್ಲಿ ಅಥವಾ ನಾವು ಅವರ ಮನೆಯಲ್ಲಿ. ಹಾಗಾಗಿ ಸ್ವರೂಪ ವಟಾರ ಒಂದು ಮನೆ ಅಲ್ಲ ಇದ್ದದ್ದು, ಇನ್ನೊಂದು ದೊಡ್ಡ ಮನೆ. ಇಲ್ಲಿರುವ ಎಲ್ಲರೂ ಸೇರಿದರೆ ಒಂದು ದೊಡ್ಡ ಮನೆ ಅದು. ಅದು ಮತ್ತೊಮ್ಮೆ ಅಲ್ಲಿ ಏನೋ ಇತ್ತು ಅಂತ ಹೇಳೋದನ್ನು ತೋರಿಸಲಿಕ್ಕೆ ಮತ್ತೆ ಜೀವಂತವಾಗಿ ಆರಂಭ ಆಗಬೇಕಾಗಿದೆ. ಆ ವಿದ್ಯಾರ್ಥಿಗಳಲ್ಲಿ ಬೆಳೆದವರೆಲ್ಲ ಮತ್ತೆ ಬರಬೇಕು ಅಲ್ಲಿಗಿದೆ. ಅವರಿಂದ ಉಪಕಾರ ಮಾಡಿದ್ದನ್ನು ವಾಪಸ್ ಕಿತ್ಕೊಳ್ಬೇಕು, ಕೊಡಿ. ಗೊತ್ತಿಲ್ಲ ಹೇಗೆ ಅಂತ ಕಿತ್ಕೊಳ್ಬೇಕಾದಿತ್ತು ಬಹುಶಃ. ಕೇಳಿದರೆ ಹೀಗೆ ಕೊಡಲ್ಲ ಅವರು, ಅದನ್ನು ಕಿತ್ಕೊಳ್ಬೇಕು. ಕೊಟ್ಟಿದ್ದೇನೆ ಕೊಡಿ ವಾಪಸ್ ಅಂತ. ಹೇಗೆ ಅಂತ ಗೊತ್ತಿಲ್ಲ. ಅದನ್ನು ಕಲಿಸಬೇಕಾಗಿದೆ ನಾವು, ಯಾರಿಗೂ ಅದನ್ನು ಕಲಿಸಲೇಬೇಕು. ಶಿಕ್ಷಣದಲ್ಲಿ ಬಹಳ ದೊಡ್ಡ ಕೊರತೆಯನ್ನು ನಾವು ಅದನ್ನು ಮಾಡ್ತಾ ಇದ್ದೇವೆ ಈಗ. ಪ್ರತಿದಿನ ನನ್ನ ಜೊತೆಗಿರೋ ವಿದ್ಯಾರ್ಥಿಗಳಿಗೆ ಅದನ್ನು ಬೆಳಗ್ಗೆದ್ದಾಗ ತಕ್ಷಣದಿಂದ ಆರಂಭಿಸ್ತಾ ಇದ್ದೇವೆ. ಅದು ನಿಮಗೆ ಸುದ್ದಿ ಸಿಗ್ಬೋದು ಬಹಳ ಬೇಗ. ಇಡೀ ದೇಶಕ್ಕೆ ಅದನ್ನು ತಲುಪಿಸಬೇಕು ಅಂತಿದ್ದೇವೆ. ಉಪಕಾರ ಕೊಡಿ ಅಂತೇಳಿ, ರಿಟರ್ನ್ ಮಾಡಿ. ಅಗತ್ಯ ಬೇಕಾಗಿರೋ ಶಿಕ್ಷಣ, ಅಗತ್ಯ ಅಂದರೆ ಅಗತ್ಯ, ಊಹಿಸ್ಲಿಕ್ಕೆ ಆಗದಷ್ಟು ನಷ್ಟ ಇಲ್ಲ ಅದು. ಹಾಗಾಗಿ ಈ ದಿನದ ಒಂದು ಕ್ಷಣ ಬಡಿಸಿದ ಊಟ ಇದು. ಇವತ್ತಿನ ಊಟ ನೀನು ಪಟ್ಟ ಶ್ರಮಕ್ಕೆ ಸಿಕ್ಕಿದ ಒಂದು ಕಿರೀಟ ನನ್ನ ತಲೆಗೆ ಅದನ್ನು ಇಟ್ಟು. ಅದು ತಂಡ, ಅದು ಯಾವತ್ತೂ ತಂಡ, ಅದು ಒಬ್ಬ ಅಲ್ಲ, ಒಬ್ಬ ಕಾರಣ ಅನ್ನೋದನ್ನು ಇಟ್ಟುಕೊಂಡು ನಾನು ಮಾತಾಡ್ತೇನೆ. ಅದು ರೇಮನಿಗೆ ಬೇಜಾರಾಗ್ಬೋದು. ಒಬ್ಬ ಕಾರಣ ಆಗೋದು ಸತ್ಯ ಅಲ್ವಾ? ಒಬ್ಬ ಕಾರಣ, ಸಮಾಜಕ್ಕಾಗಿ ನೀನೇನನ್ನು ಇಟ್ಕೊಂಡಿದ್ದೀ ಅಂತ ಅನಿಸ್ತದೆ. ತಂದೆ ಹೇಳ್ತಾ ಇದ್ರು, ಸಮಾಜಕ್ಕೆ ಅವನು, ಮನೆಗೆ ಅಲ್ಲ. ಹಾಗಾಗಿ ಸಮಾಜಕ್ಕೆ ಅಂತ ಹೇಳಿರೋರು ಅವರಾಗಲಿ, ದಿನೇಶ್ ಅವರಾಗಲಿ ಸಮಾಜಕ್ಕೆ ಇರೋರು, ಪರಿಸರಕ್ಕಾಗಿರುವವರು. ಒಳ್ಳೆಯ ವಿಷಯ, ಭಾಳ ಕಡಿಮೆ ಹಾಗೆ ಇರೋರು. ಹಾಗಾಗಿ ಭಾಳ ದೊಡ್ಡ ಕೊಡುಗೆಗೆ ನಾನು ಈ ಬ್ಯಾನರಲ್ಲೆಲ್ಲ ತುಂಬ, ಇವತ್ತು ರಾಜ್ಯೋತ್ಸವ ಪ್ರಶಸ್ತಿಯ ದೊಡ್ಡ ಬ್ಯಾನರಲ್ಲಿ ಇಲ್ಲಿ ಇರ್ಬೋದು ಅಂದ್ಕೊಂಡ್ರೆ ಅದೂ ಇಲ್ಲ. ಖಂಡಿತ ಇದು ಒಂದು ಕಾರಣ ಮಾಡಿಕೊಂಡಿದ್ದೀರಿ ನೀವು. ಈ ದಿನವನ್ನು ಸಂಭ್ರಮಿಸಲಿಕ್ಕೆ ಒಂದು ಕಾರಣ ಮಾಡಿದಿರಿ, ನನ್ನನ್ನು ಕರೆಸ್ಕೊಂಡಿದ್ದೀರಿ. ಬರುವ ಖುಷಿ ಇತ್ತು, ಬಹಳಷ್ಟು ಹೇಳಿಕೊಳ್ಳುವ ಖುಷಿ ಇದೆ. ಖಂಡಿತ ಒಂದು ಒಳ್ಳೆಯ ನಿದ್ದೆ ಇವತ್ತು ನನಗೆ, ತುಂಬ ಒಳ್ಳೆಯ ಖುಷಿಯ ನಿದ್ದೆ ಮಾಡಿದೆ. ಥ್ಯಾಂಕ್ ಯು. ಎಲ್ಲವನ್ನ ಸರ್ ಮಾತನಾಡಿದ್ದಾರೆ ಅಲ್ಲ, ನಮ್ಮ ಇಡೀ ತಂಡ ರಂಗು ಮಾಡಲಿಕ್ಕೆ, ಇಂತಹ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಯಾಕೆಂದರೆ ನಾವು ಆರ್ಥಿಕವಾಗಿಯೂ ಕೂಡ ನಮಗೆ
ತಂಡ ಇಲ್ಲಿ ಎಲ್ಲ ಇದ್ದಾರೆ ಅಂತ ಹೇಳಿಕ್ಕೆ ನಾನು ಬಹಳ ದಯವಿಟ್ಟು ವೇದಿಕೆಯಲ್ಲಿರುವಂತಹ 3 ಅತಿಥಿಗಳಿದ್ದೀರಿ. 500 ಮಂದಿಯ ಎಕ್ಸ್ಪೆಕ್ಟೇಷನ್ ಖಂಡಿತ ನಾವು ಮಾಡಿದರೆ ಬರ್ತಾ ಇದೆ. ಬಟ್ ನಾವು ಇವತ್ತು ಮಾಡಿರುವಂತಹದ್ದು ನಮ್ಮ ಆಪ್ತ ವಲಯ ಮಾತ್ರ, ಬೇರೆ ಯಾರಿಗೂ ಕೂಡ ನಾವು ಆಹ್ವಾನವನ್ನು ಮಾಡಲಿಲ್ಲ. ಅಂದರೆ ನಮ್ಮೊಳಗೆ ಅದು ಇರಬೇಕು ಆ ಸಂಭ್ರಮ. ಮತ್ತೆ ಇನ್ನು ಸಮಾಜದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡುವಾಗ ಅದನ್ನೆಲ್ಲ ನಾವು ಸೇರಿಸಿಕೊಳ್ಳುವಂತ ಹೇಳಿಕೊಳ್ಳುತ್ತಾ ಇದೀಗ ವೇದಿಕೆಯಲ್ಲಿರುವಂತಹ ವಸಂತ್ ಕುಮಾರ್ ಕಲ್ಲ ಸರ್. ಎಲ್ಲರಿಗೂ ನಮಸ್ಕಾರ. ಗೋಪಾಡ್ಕರ್ ಅವರು ಇಲ್ಲಿ ಒಂದು ಮೌನ ಕ್ರಾಂತಿಯನ್ನು ಮಾಡಿದ್ದರ ಪ್ರತಿಫಲ ಇವತ್ತು ಕಾಣ್ತಾ ಇದೆ. ಗೋಪಾಡ್ಕರ್ ಅವರನ್ನು ನಾನು ಸುಮಾರು 40 ವರ್ಷಗಳಿಂದ ಬಲ್ಲೆ. 40 ವರ್ಷಗಳಿಂದ ಅವರು ನನಗೆ ಸ್ನೇಹಿತರು. ಇಲ್ಲಿ 32 ವರ್ಷಗಳ ನಿಮ್ಮ ಪರಿಶ್ರಮ ಕಾಣ್ತಾ ಇದೆ. ನಾನು ಮನೆಯಲ್ಲಿ ಆಗಾಗ ಮಾತಾಡುವಾಗ ಹೇಳ್ತೇನೆ, ಕುಂಜತ್ತ ಬೈಲನ್ನು ಒಂದು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ನಕ್ಷೆಯಲ್ಲಿ ಗುರುತಿಸುವ ಹಾಗೆ ಮಾಡಿದವರು ಗೋಪಾಡ್ಕರ್ ಅಂತ. ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕುವುದರ ಮೂಲಕ ಆ ಒಂದು ಸಂಸ್ಥೆಗೆ ಒಂದು ಆಡಳಿತದ ಮನ್ನಣೆ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದಕ್ಕೋಸ್ಕರ ಇದಕ್ಕೆ ಕಾರಣಕರ್ತರಾದ ಎಲ್ಲರನ್ನೂ ಕೂಡ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಸಂಘಟನೆ ನಮ್ಮನ್ನು ಬೌದ್ಧಿಕವಾಗಿ ಬೆಳೆಸಬೇಕು. ನಮ್ಮನ್ನು ಬೌದ್ಧಿಕವಾಗಿ ಯಾವ ಸಂಘಟನೆ ಬೆಳೆಸಲಿಕ್ಕೆ ಸಾಧ್ಯ ಆಗುವುದಿಲ್ವೋ ಆ ಸಂಘಟನೆಯಿಂದ ದೊಡ್ಡ ಪರಿಣಾಮವನ್ನು ಫಲಿತಾಂಶವನ್ನು ನಾವು ನಿರೀಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. ಬೌದ್ಧಿಕವಾಗಿ ನಾವು ಬೆಳಿಬೇಕು. ಆ ಬೌದ್ಧಿಕ ಬೆಳವಣಿಗೆ ಇಲ್ಲಿ ಆಗಿದೆ ಅನ್ನುವುದನ್ನು ನಾನು ಗುರುತಿಸಿದ್ದೇನೆ. ಯಾವುದೇ ಸಂಘಟನೆ ಮಾಡಬಹುದಾದ ಕೆಲಸ ಅಂತಂದರೆ ಬೌದ್ಧಿಕ ವಿಕಾಸ, ಶೈಕ್ಷಣಿಕ ವಿಕಾಸದ ಮೂಲಕ ಬೌದ್ಧಿಕ ವಿಕಾಸ. ನಾವು ಶೈಕ್ಷಣಿಕ ವಿಕಾಸದ ಬಗ್ಗೆ ಮಾತಾಡ್ತೇವೆ, ಅದು ಮೊದಲ ಹಂತ. ಆದರೆ ಶೈಕ್ಷಣಿಕ ಹಂತದಲ್ಲೇ ನಾವು ನಿಲ್ಲಬಾರದು. ಶೈಕ್ಷಣಿಕ ಹಂತ ನಮ್ಮ ಬೌದ್ಧಿಕ ವಿಕಾಸದ ಕಡೆಗೆ ಅದರ ಗಮನ ಇರಬೇಕಾಗ್ತದೆ. ಇಲ್ಲದೆ ಹೋದರೆ ಶಿಕ್ಷಣದಿಂದಲೂ ಕೂಡ ಏನೂ ಪ್ರಯೋಜನವಿಲ್ಲ. ನಾವು ಶಿಕ್ಷಣದ ಮೂಲಕ, ಬೌದ್ಧಿಕ ವಿಕಾಸದ ಮೂಲಕ ಒಂದು ಸಬಲವಾದ ಸಮಾಜವನ್ನು ನಾವು ಕಟ್ಟಬೇಕಾಗಿದೆ. ನಮ್ಮ ಪರಮ ಗಂತವ್ಯ ಅಥವಾ ನಮ್ಮ ಪರಮ ಗುರಿ ಏನಿರಬೇಕು ಅಂತಂದರೆ ಒಂದು ಪ್ರಬಲವಾದ ಸಮಾಜ, ಒಂದು ಪ್ರಬಲವಾದ ರಾಷ್ಟ್ರ ನಿರ್ಮಾಣ. ಅದಕ್ಕೆ ಎಲ್ಲ ಸಮುದಾಯಗಳು ಕೂಡ, ಎಲ್ಲರ ಯೋಗದಾನವೂ ಕೂಡ ಬಹಳ ಮುಖ್ಯವಾದದ್ದು. ಆ ಕಾರಣವಾಗಿ ಇಂತಹ ಸಂಸ್ಥೆ ಹೆಚ್ಚು ಹೆಚ್ಚಾಗಿ ನಿರ್ಮಾಣ ಆಗಲಿ, ನಮ್ಮ ದೇಶಕ್ಕೆ ಒಳಿತಾಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ನಾದ ಮಣಿನಾಲ್ಕೂರು ಅವರ ಹೆಸರನ್ನು ನಾನು ಕೇಳಿದ್ದೆ, ಇವತ್ತು ಅವರ ಹಾಡುಗಳನ್ನು ಕೇಳಿದೆ. ಏಕತಾರಿಯನ್ನು ಹಿಡಿದುಕೊಂಡು ತತ್ವಪದಗಳನ್ನು ಹೇಳುವಂತಹ ಒಂದು ಪರಿಪಾಠಕ್ಕೆ ನಮ್ಮಲ್ಲಿ ಬಹಳ ದೊಡ್ಡ ಇತಿಹಾಸ ಇದೆ. ಪುರಂದರದಾಸರು ಇರಬಹುದು, ಕನಕದಾಸರು ಇರಬಹುದು, ಅಥವಾ ಸರ್ವಜ್ಞ ಇರಬಹುದು. ಇವರೆಲ್ಲರೂ ಕೂಡ ಏಕತಾರಿಯನ್ನು ಹಿಡಿದುಕೊಂಡು ಸಂಚಾರಿಗಳಾಗಿ ದೇಶವನ್ನು ತಿದ್ದುವ, ಜನರ ಮನಸ್ಸನ್ನು ತಿದ್ದುವ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರು ಕೂಡ ಓರ್ವ ಸಂಚಾರಿಯಾಗಿ ಈ ಸಮಾಜವನ್ನು ತಿದ್ದುವ ಕೆಲಸಕ್ಕೆ ಕೈ ಹಾಕಿರುವುದು ನಿಜವಾಗಿಯೂ ನನಗೆ ಸಂತೋಷವನ್ನು ಕೊಟ್ಟಿದೆ. ನಾದ ಮಣಿನಾಲ್ಕೂರವರಿಗೆ ನಾನು ಎಲ್ಲ ರೀತಿಯ ಯಶಸ್ಸನ್ನು ಹಾರೈಸ್ತೇನೆ. ಯಾವುದೇ ಪದ್ಯಗಳು ಅಥವಾ ಯಾವುದೇ ಪದಗಳು ನಾವು ಏಕತಾರಿಯ ಮೂಲಕ ಜನಸಮುದಾಯಕ್ಕೆ ನೀಡುವಾಗ ಆಯಾ ಕಾಲಘಟ್ಟದ, ಅಂದರೆ ಯಾವ ಕಾಲದಲ್ಲಿ ನಾವು ಬದುಕ್ತಾ ಇದ್ದೇವೆ ಆ ಕಾಲಘಟ್ಟದ ಕುಂದುಕೊರತೆಗಳನ್ನು ಎತ್ತಿ ತೋರಿಸಿ ಜನರನ್ನು ತಿದ್ದುವ ಕೆಲಸ ಆಗಬೇಕಾಗಿದೆ. ಆಗ ಮಾತ್ರ ಈ ತರಹದ ಜನಪದ ಗೀತಗಾಯನಗಳ ಒಂದು ಫಲಿತಾಂಶ ಹೆಚ್ಚಿನ ಪರಿಣಾಮವನ್ನು ಕೊಡಲಿಕ್ಕೆ ಸಾಧ್ಯ. ಪ್ರತಿಯೊಂದು ತಲೆಮಾರಿನಲ್ಲಿಯೂ ಕೂಡ ಹುಳುಕುಗಳಿರ್ತವೆ. ಸ್ವಾತಂತ್ರ್ಯ ಕಾಲಘಟ್ಟದಲ್ಲಿ ಇದ್ದ ಆ ಸಾಮುದಾಯಿಕ ಚಿಂತನೆ ಇವತ್ತು ಇಲ್ಲ. 2ನೇ ತಲೆಮಾರಿಗೆ 3ನೇ ತಲೆಮಾರಿಗೆ ಬಂದಾಗ ಆ ದೇಶಭಕ್ತಿಯ ಅಥವಾ ರಾಷ್ಟ್ರದ ಏಕತೆಯ ಪರಿಕಲ್ಪನೆ ಅದು ದುರ್ಬಲವಾಗ್ತಾ ಬಂದು ನಾವು ಹೆಚ್ಚು ಹೆಚ್ಚು ಸ್ವಾರ್ಥಿಗಳಾಗ್ತಾ ಇರುವುದನ್ನು ಕಾಣ್ತೇವೆ. ಇವತ್ತಿನ ಸಾಮಾಜಿಕ ಮಾಧ್ಯಮಗಳನ್ನು ತೆಗೆದು ನೀವು ನೋಡಿದರೆ ನಮ್ಮ ಸಮಾಜ ಎಷ್ಟೊಂದು ಹುಳುಕಿನ ಕಡೆಗೆ ಸಾಗ್ತಾ ಇದೆ ಅಂತ ಅನ್ನೋದನ್ನು ನಾವು ಗಮನಿಸಬಹುದು. ನಮ್ಮಲ್ಲಿ ಇಷ್ಟೊಂದು ಹುಳುಕುಗಳಿದ್ದಾವ, ನಮ್ಮ ಸಮಾಜದಲ್ಲಿ ಇಷ್ಟೊಂದು ಹುಳುಕುಗಳಿದ್ದಾವ ಅಂತ ಅನ್ನೋದು ಸಾಮಾಜಿಕ ಮಾಧ್ಯಮವನ್ನು ತೆಗೆದು ನೋಡಿದರೆ ಗೊತ್ತಾಗುತ್ತೆ. ಎಲ್ಲ ರೀತಿಯ ನೆಗೆಟಿವಿಟಿ, ಪಾಸಿಟಿವಿಟಿ ಅಂತ ಅನ್ನೋದೇ ಇಲ್ಲ. ಎಷ್ಟು ಪ್ರಯತ್ನ ಪಟ್ಟರೆ ಏನು ಪ್ರಯೋಜನ? ಶೈಕ್ಷಣಿಕ ರಂಗದಲ್ಲಿ ಇರುವವರು ಇರಬಹುದು, ಬೌದ್ಧಿಕ ರಂಗದಲ್ಲಿ ಇರುವವರು ಇರಬಹುದು, ಅಥವಾ ಯಾವುದೇ ರೀತಿಯ ಸಮಾಜಕ್ಕೆ ಹಿತಚಿಂತನೆಯನ್ನು ಹೇಳತಕ್ಕಂಥವ್ರು ಇರಬಹುದು. ಎಷ್ಟು ಮಾತುಗಳನ್ನು ಹೇಳಿ ಏನು ಪ್ರಯೋಜನ? ವ್ಯಕ್ತಿಗಳನ್ನು ಒಡೆಯುವ
ಸಮಾಜವನ್ನು ಹಾಳುಗೆಡಹುವ ಕೆಲಸ ಇವತ್ತಿನ ಸಾಮಾಜಿಕ ಮಾಧ್ಯಮಗಳಿಂದ ಆಗ್ತಾ ಇದೆ ಅಂತ ಅನ್ನೋದನ್ನು ಅತ್ಯಂತ ವಿಷಾದದಿಂದ ನಾನು ಹೇಳ್ತಾ ಇದ್ದೇನೆ. ನಾವು ನಿಜವಾಗಿ ತಿದ್ದುವ ಕೆಲಸವನ್ನು ಮಾಡುವವರಿಗೆ ಎಷ್ಟೊಂದು ಜವಾಬ್ದಾರಿ ಇದೆ, ಎಷ್ಟೊಂದು ಕೆಲಸಗಳಿದ್ದಾವೆ ಅಂತ ಅನ್ನೋದು ಗೊತ್ತಾಗತ್ತೆ ನಾವು ಇವತ್ತಿನ ಸಾಮಾಜಿಕ ಮಾಧ್ಯಮಗಳನ್ನು ನೋಡಿದಾಗ. ಮಣಿನಾಲ್ಕೂರು ಅವರೇ, ಇವತ್ತಿನ ಸಮಾಜದ ಹುಳುಕುಗಳನ್ನು ಎತ್ತಿ ಹೊರಗೆಡಹುವ, ಅಂದರೆ ಹೊರಗಡೆ ಬಿಸಾಡುವ ಮತ್ತು ಜನರಿಗೆ ಅದನ್ನು ತೋರಿಸಿಕೊಡುವ ಕೆಲಸವನ್ನು ನಿಮ್ಮ ಸಾಮಾಜಿಕ ಹಾಡುಗಳ ಮೂಲಕ ನಿತ್ಯ ನಿರಂತರವಾಗಿ ಮಾಡ್ತಾ ಬನ್ನಿ ಅಂತೇಳಿ ನಾನು ಹಾರೈಸ್ತೇನೆ. ರಂಗಸ್ವರೂಪಕ್ಕೆ ಶುಭವನ್ನು ಹಾರೈಸ್ತೇನೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಒಂದು ನೆಪ, ಇನ್ನಷ್ಟು ಪ್ರಭಾವವನ್ನು ಪ್ರೇರಣೆಯನ್ನು ಪಡ್ಕೊಂಡು ಅದು ವಿಭಿನ್ನವಾಗಿ ಈ ಸಮುದಾಯಕ್ಕೆ, ಅಂದರೆ ಈ ಪ್ರದೇಶದ ಸಮುದಾಯಕ್ಕೆ ಏನನ್ನು ನೀಡಲಿಕ್ಕೆ ಸಾಧ್ಯ ಅಂತ ಅನ್ನೋದನ್ನು ಮರುಚಿಂತನೆಗೆ ಒಳಪಡಿಸಬೇಕಾಗಿದೆ. ನಿಮಗೆ ಜವಾಬ್ದಾರಿ ಹೆಚ್ಚಾಗಿದೆ. ಸುಬ್ರಹ್ಮಣ್ಯ ಕಾಸರಗೋಡು ಅವರೇ, ಮರಣೆ ಅವರೇ, ರೆಹಮಾನ್ ಅವರೇ, ಜುಬೇರ್ ಅವರೇ, ರಫೀಕ್ ಅವರೇ, ಅಥವಾ ಇಲ್ಲಿ ಸೇರಿರುವ ಸಮಸ್ತ ರಂಗಸ್ವರೂಪದ ಸದಸ್ಯರೇ ಮತ್ತು ಈ ಪ್ರದೇಶದ ಜನರೇ, ನಮ್ಮ ಜವಾಬ್ದಾರಿ ಜಾಸ್ತಿಯಾಗಿದೆ. ಯಾವುದೇ ಪ್ರಶಸ್ತಿಗಳು, ಸಮ್ಮಾನಗಳು ನೀನು ಇನ್ನೂ ಹೆಚ್ಚು ಕೆಲಸ ಮಾಡಬೇಕಾಗಿದೆ ಅಂತ ಅನ್ನೋದನ್ನು ತೋರಿಸಿಕೊಡುವ ಒಂದು ಸಂಕೇತ. ಹಾಗಾಗಿ ಹೆಚ್ಚು ಸಮಾಜಮುಖಿಯಾದ ಕೆಲಸವನ್ನು ಮಾಡೋಣ, ಸಾಮುದಾಯಿಕವಾಗಿ ಬಾಳುವ ಪ್ರಯತ್ನ ಮಾಡೋಣ, ಎಲ್ಲರೂ ಸಂಘಟನಾತ್ಮಕವಾಗಿ ಬೆಳೆಯೋಣ, ಶೈಕ್ಷಣಿಕವಾಗಿ ಬೌದ್ಧಿಕವಾಗಿ ವಿಕಾಸದ ಕಡೆಗೆ ಸಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಖಂಡಿತವಾಗಿಯೂ ನಿಮ್ಮ ಮಾರ್ಗದರ್ಶನ ನಿರಂತರವಾಗಿ ನಮ್ಮ ಜೊತೆ ಇರಲಿ ಎಂಬಂತಹ ಆಶಯದೊಂದಿಗೆ ಇದೀಗ ವೇದಿಕೆಯಲ್ಲಿರುವಂತಹ ನಮ್ಮ ಗುರುಗಳಾದಂತಹ ದಿನೇಶ್ ಹೊಲ್ಲ ಸರ್. ಎಲ್ರಿಗೂ ನಮಸ್ತೆ. ನನ್ನ ಫ್ಯಾಮಿಲಿಗೆ ಒಂದು ಅವಾರ್ಡ್ ಬಂದಷ್ಟು ಖುಷಿ ಇದ್ದೇನೆ. ಮಂಗಳೂರಿನ ಕೆಲವು ಸ್ನೇಹಿತರು, ರಂಗಸ್ವರೂಪ ಮತ್ತು ಇವತ್ತು ರೆಹಮಾನ್ ಅವರ ಮನೆಗೆ ಹೋಗುವಾಗ ಎಲ್ಲ ನಮ್ಮ ಫ್ಯಾಮಿಲಿಯ ಒಂದು ಅಟ್ಮಾಸ್ಫಿಯರ್ ಸದಾ ಖುಷಿ ಪಡ್ತೇನೆ ನಾನು. ಅವರ ಥೀಮ್ ಈ ನೆಲದ ಪ್ರೀತಿಗಾಗಿ ಅಂತೇಳಿ. ಯಾಕೆಂದರೆ ಈ ನೆಲ, ಈ ಜಲ, ಈ ಸಮಾಜದ ಋಣವನ್ನು ತೀರಿಸಲಿಕ್ಕೆ ನಮಗೆ ಯಾವತ್ತಿಗೂ ಸಾಧ್ಯ ಇಲ್ಲ. ಆ ನೆಲದ ಪ್ರೀತಿಗಾಗಿ ಅಂತ ನಾವು ಇಟ್ಟುಕೊಂಡ ಕಾರಣ ಇವತ್ತು ಯಶಸ್ಸಿಗೆ ನೋಡಿ ಅಲ್ಲಿ ರಂಗಾಂತರಂಗ ಅಂತ ಕೊಟ್ಟಿದ್ದಾರೆ. ಅಂದರೆ ರಂಗ ಸ್ವರೂಪದ ಅಂತರಂಗ. ಇನ್ನೊಂದು ಮೊನ್ನೆ ಫೋನ್ ಮಾಡೋ ವಿಶ್ವಾಗ್ಲೂ ಹೇಳಿದರೆ ಜವಾಬ್ದಾರಿ ತುಂಬ ಇದೆ, ತರಂಗ ಇನ್ನೂ ಅಲೆಯಾಗಿ ಹೋಗಬೇಕು ಅಂತ ಜವಾಬ್ದಾರಿಗಳು ತುಂಬ ಇದೆ. ಮತ್ತು ನಾದ ಅವರ ಕಾರ್ಯಕ್ರಮ ಇವತ್ತು ಕೇಳುವಾಗ ಬಹುಶಃ ಇವತ್ತು ಜಗಜಗಿಸುವ ಲೈಟು, ಅಷ್ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದ್ದರೆ ನಮಗೆ ಕಲೀಲಿಕ್ಕೆ ವಿಷಯ ಎಂಟಿ ಆಗಿಬಿಡ್ತಿತ್ತು. ಆದ ಕಾರಣ ಇವತ್ತು ಡಿ ಜೆಗಳಲ್ಲಿ ಜನ ಸೇರುವುದು ಯಾಕೆ? ಬೊಬ್ಬೆ, ಆ ಲೈಟ್, ಜನ ಅಲ್ಲಿ ಗೊಂದಲದಲ್ಲಿರ್ತಾರೆ. ಸಾಮಾನ್ಯವಾಗಿ ನೋಡಿದರೆ ಅವರ ಮನೆಯಲ್ಲಿ ಮಕ್ಕಳು ರೆಸ್ಲಿಂಗ್ ನೋಡ್ತಾ ಇರ್ತಾರೆ, ಯಾವುದೋ ಒಂದು ಪಾಪ್ ಡ್ಯಾನ್ಸ್ ನೋಡ್ತಾ ಇದ್ದಾರೆ. ಯಾಕೆಂದರೆ ಮನಸ್ಸು ಆ ಕಡೆ ಹೋಗ್ತಾರೆ. ಇವತ್ತು ಅವರ ಎಲ್ಲ ವಿಚಾರಗಳು ನಾವು ಅಷ್ಟೊಂದು ಕಲಿಯುವಂಥದ್ದು ಹೇಳಿದರೆ ಒಂದು ನಿರಾಳವಾಗಿ, ಬಹುಶಃ ಇವತ್ತಿಲ್ಲಿ ಒಂದು 500 ಜನ ಸೇರಿದರೆ ಇಲ್ಲಿ ಇಷ್ಟು ಜನ ಕೇಳ್ತಿಲ್ಲ, ಅದು ದಾಸವಾಳ ಆಗ್ತಿತ್ತು. ಇವತ್ತು ಮಲ್ಲಿಗೆ ಕಂಪು ಪಸರಿದೆ, ಜನ ಕಡಿಮೆ ಇದ್ದ ಕಾರಣ. ಮತ್ತು ನಾನು ಎಲ್ಲ ಕಡೆಯಲ್ಲೂ ಹೇಳೋದೇನಿದ್ರೆ, ನಾವು ಸ್ವಲ್ಪ ಪಶ್ಚಿಮ ಘಟ್ಟಕ್ಕೆಲ್ಲ ಹೋಗುವವರು ಪರಿಸರ ಅಂತೇಳಿ. ಈ ಪರಿಸರದಲ್ಲಿ ಮೌನವಾಗಿರುವ ಕಾರಣ ನಾನು ಪಶ್ಚಿಮ ಘಟ್ಟವನ್ನು 26 ವರ್ಷದಲ್ಲಿ ಕಲಿತಿದ್ದೇನೆ. ಅದಕ್ಕೋಸ್ಕರ ನಾನು ಎಲ್ಲ ಕಡೆಯಲ್ಲಿ ಹೇಳೋದಿಷ್ಟೇ, ನಾವು ಇಂದು ಎಲ್ಲೋ ಒಂದು ಕಡೆ ಮಕ್ಕಳನ್ನು ಪರಿಸರದಿಂದ ಪ್ರಕೃತಿ ದೂರ ಮಾಡ್ತಾ ಇದ್ದೇವೆ. ಮಣ್ಣು ಮುಟ್ಟಬೇಡ, ಹುಣ್ಣಾಗ್ತದೆ, ನೀರು ಮುಟ್ಟಬೇಡ, ಜ್ವರ ಬರ್ತದೆ, ಮರ ಹತ್ತಬೇಡ, ಕೈಕಾಲು ಮುರಿತಿ ನೋಡಿ, ಎಲ್ಲೋ ಒಂದು ಕಡೆ ದೂರ ಆಗ್ತಾ ಇದ್ದೇವೆ. ಆದ ಕಾರಣ ಮುಂದಿನ ದಿನಗಳಲ್ಲಿ ಸರ್ ರಂಗಸ್ವರೂಪದಲ್ಲಿ ಪ್ರಕೃತಿಯದ್ದು, ಪರಿಸರದ ಇನ್ನಷ್ಟು ಪಶ್ಚಿಮ ಘಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ನಿಮ್ಮಲ್ಲಿ ಒಂದು ವಿನಂತಿ ಇಟ್ಕೊಳ್ತೇನೆ. ಥ್ಯಾಂಕ್ಸ್. ನಿಮ್ಮ ಸಹಕಾರ ಇದ್ದರೆ ಖಂಡಿತವಾಗಿ ಮಾಡುವ ಅಂತ ಹೇಳಿದ್ದೇನೆ. ಯಾಕಂದರೆ ನಾವೆಲ್ಲ ತಂಡದ ಪರವಾಗಿ ನಿಮ್ಮ ಜೊತೆ ಹಲವು ಬಾರಿ ಟ್ರೆಕ್ಕಿಂಗ್ಗೆ ಬಂದಿದ್ದೇವೆ. ಈಗ ಕೂಡ ಬಂದು ಅಲ್ಲಿಯೂ ಕೂಡ ಕಾರ್ಯಕ್ರಮ ಮಾಡಿರುವಂಥದ್ದು ನಿಮ್ಗೆ ಗೊತ್ತಿರುವಂಥದ್ದು. ಮತ್ತು ಕಳೆದ ಶಿಬಿರದಲ್ಲಿಯೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸುಕ್ರಜ್ಜಿ ಮತ್ತು ತುಳಸಿಗೌಡದ ಹೆಸರಿನಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳು ಆಗಬೇಕು, ಆ ಸರ್ಕಾರ ಅದನ್ನು ಮಾಡಬೇಕೆಂಬ ನಿಟ್ಟಿನಲ್ಲಿ ಒಂದು ಪೋಸ್ಟ್ ಕಾರ್ಡ್ ಅಭಿಯಾನವನ್ನು ಕೂಡ ನಿಮ್ಮ ನೇತೃತ್ವದಲ್ಲಿ ಮಾಡಿದ್ದೇವೆ. ಖಂಡಿತ ನಿಮ್ಮ ಜೊತೆ ನಾವು ಇದ್ದೇವೆ, ನೀವು ನಮ್ಮ ಜೊತೆ ಸದಾ ಇರಬೇಕೆಂಬಂತಹ ಬೇಡಿಕೆಯೊಂದಿಗೆ ಧನ್ಯವಾದಗಳು ಸರ್. ಇದೀಗ ರಫೀಕ್ ಸರ್. ಓಕೆ, ಎಲ್ರಿಗೂ 3 ಗಂಟೆ ಮಾತಾಡುವವರಿಗೆ 2 ನಿಮಿಷ ಕೊಟ್ಟರೆ ಹೇಗಾಗುತ್ತೆ? ಅದು ದೊಡ್ಡ ಸವಾಲದು. ಏನೇ ಇರಲಿ, ತುಂಬ ಸಂತೋಷ ಆಯಿತು. ರಂಗ ಸ್ವರೂಪಕ್ಕೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಅಂತ ಹೇಳುವಂಥದ್ದು
ನಾನು ಇವತ್ತು ಬೇರೊಂದು ಕಾರ್ಯಕ್ರಮಕ್ಕೆ ಹೋದಾಗ ಭಾಳ ಒತ್ತಡ ಹಾಕಿ ನನ್ನನ್ನು ಕರ್ಕೊಂಡು ಬಂದದ್ದು ನನ್ನ ಹೆಂಡತಿ. ಯಾಕಂತ ಹೇಳಿದ್ರೆ ಅವಳೊಂದು ಮಾತು, ನನ್ನ ಮಗ ಅಲ್ಲಿ ಮರಕಡದಲ್ಲಿ ಕಾಲು ತಿರುಗಿಸುವಾಗ ಹೇಳಿದಂಥ ಒಂದು ಮಾತು, ನಾವು ಇವತ್ತು ಮಂಗಳೂರು ಕಂಡ್ರೆ ಅದು ಫಸ್ಟಿಗೆ ಕಂಡದ್ದು ಕುಂಜಾತ ಬೈಲು, ಅದನ್ನು ಫಸ್ಟಿಗೆ ಕರ್ಕೊಂಡು ಹೋದವರು ನಮ್ಮ ಕೊಪ್ಪಡ್ಕರ್ ಅಂತ ಹೇಳುವಂಥದ್ದು. ಇವತ್ತು ರೆಹಮಾನ್ ಹೇಳಿದರು ನಾವು ಶರವೂರಿನಲ್ಲಿ ಆರಂಭ ಅಲ್ಲ, ಅದು ರಂಗಸ್ವರೂಪ ಆರಂಭ ಆದದ್ದು ಡಯಟಲ್ಲಿ, ಅಲ್ಲಿ ಆರಂಭ ಆದದ್ದು. ಡಯಟಿನಿಂದ ಮತ್ತೆ ಶರವೂರಿಗೆ ಬಂತು, ಶರವೂರಿಂದ ರಂಗ ಸ್ವರೂಪ ನಮ್ಮ ಕುಂಜತ್ ಬೈಲಿಗೆ ಬಂತು. ನಾನು ಆ ಸ್ವರೂಪದ ಹೆಸರನ್ನು ನನ್ನ ಸ್ವಂತ ಮಗನಿಗೆ ಕೂಡ ಇಟ್ಟಿದ್ದೇನೆ. ಅದು ಅಧಿಕೃತ ಹೆಸರು ಏನು, ಅವರ ಹೆಸರೇ ಸ್ವರೂಪ ಅಂತೇಳಿ ಅದು ಅಧಿಕೃತವಾಗಿ ಬಂದಂಥ ಹೆಸರು. ಅವರ ದಾಖಲೆ ಮಾರ್ಕ್ಸ್ ಕಾರ್ಡಲ್ಲಿ ಕೂಡ ಇದೆ, ಆಧಾರ್ ಕಾರ್ಡಲ್ಲಿ ಕೂಡ ಇದೆ. ಅವ್ರು ಹೇಳಿದಿರಲ್ಲ, ಗಿವ್ ಬ್ಯಾಕ್, ಉಪಕಾರ ಸ್ಮರಣೆ ಅಂತೇಳಿ. ಕೊಪ್ಪಡ್ಕರ್ ಸರ್ನ ಉಪಕಾರ ಸ್ಮರಣೆಗೋಸ್ಕರನೇ ನನ್ನ ಮಗುವಿಗೆ ಗಂಡಾದರೆ ಸ್ವರೂಪ್, ಹೆಣ್ಣಾದರೆ ಸ್ವರೂಪ ಅಂತ ಇಡಬೇಕು ಅಂತ ಇತ್ತು. ಹಾಗೆ ನಾನು ಅದನ್ನು ಇಟ್ಟು ಇವತ್ತಿಗೂ ಕೂಡ ಆ ಸ್ವರೂಪದ ನೆನಪನ್ನು ನನ್ನ ಮನೆಯಲ್ಲೇ ಇಟ್ಟು ಬೆಳೆಸ್ತಾ ಇದ್ದೇನೆ. ಧನ್ಯವಾದಗಳು. ಗುರು ಯಾಕೆ ಬೇಕು ಅಂತೇಳಿ ನಾನು ಮುಗಿಸ್ತೇನೆ. ಗುರು ಒಂದು ಕಾಡಲ್ಲಿ ಒಂದು ದನ ಮೇಯ್ತಾ ಇದೆ. ಮಣಿನಾಲ್ಕೂರು ಸರ್ ಕೇಳಿ, ದನ ಮೇಯ್ತಾ ಇದೆ. ದನವನ್ನು ಒಂದು ಸಿಂಹ ನೋಡುತ್ತೆ. ಸಿಂಹಕ್ಕೆ ತಿನ್ನಬೇಕು ಅಂತ ಆಸೆ ಆಗ್ತದೆ. ಸಿಂಹ ಅದನ್ನು ಓಡಿಸುತ್ತೆ. ದನ ಜೀವ ಭಯದಿಂದ ಓಡುತ್ತೆ. ಸೀನ್ ನೋಡಿ, ಸಿಂಹ ಓಡಿಸ್ತಾ ಇದೆ, ದನ ಓಡ್ತಾ ಇದೆ. ಸಿಂಹ ಓಡಿಸ್ತಾ ಇದೆ, ಓಡ್ತಾ ಇದೆ, ಓಡಿಸ್ತಾ ಇದೆ, ಓಡ್ತಾ ಇದೆ. ಹಾಗೆ ದನ ಓಡ್ತಾ 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 ಒಂದು ಕೆಸರಿರುವ ಜಾಗಕ್ಕೆ ಬರುತ್ತೆ. ಆ ಕೆಸರಿನಲ್ಲಿ 4 ಕಾಲುಗಳು ಹೂತು ಹೋಗುತ್ತೆ. ದನ ಎಷ್ಟು ಪ್ರಯತ್ನ ಪಟ್ಟರು ಹೊರಗೆ ಬರಲಿಕ್ಕಾಗಲ್ಲ. ಹಿಂದಿನಿಂದ ಬಂದ ಸಿಂಹ ಕೂಡ 10 ಮೀಟರ್ ಗ್ಯಾಪಲ್ಲಿ 4 ಕಾಲುಗಳು ಹೂತು ಹೋಗುತ್ತೆ. ದನ ಕೂಡ ಸ್ಟ್ಯಾಚ್ಯೂ ಥರ ಆಗಿದೆ, ಸಿಂಹ ಕೂಡ ಸ್ಟ್ಯಾಚ್ಯೂ ಥರ. ಸಿಂಹ ಕಾಡಿನ ರಾಜ ತನ್ನೆಲ್ಲ ಪರಾಕ್ರಮವನ್ನು ಹಾಕಿಕೊಂಡು ಹೊರಗೆ ಬರಲಿಕ್ಕೆ ಪ್ರಯತ್ನಿಸಿದ್ರು ಕೂಡ ಕೆಸರಿನಿಂದ ಹೊರಗೆ ಬರಲಿಕ್ಕಾಗಲ್ಲ. ಸಾವು ಕಣ್ಣ ಮುಂದೆ ಕಾಣ್ತಾ ಇದೆ. ಬೆವರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಬಾಯೆಲ್ಲ ಒಣಗ್ತಾ ಇದೆ. ಆ ಸಂದರ್ಭದಲ್ಲಿ ಮುಂದೆ ಇರುವಂಥ ದನ ಬಹಳ ಇವತ್ತು ಸೊಗಸಾದಂಥ ಹಾಡನ್ನು ಹಾಡಿಕೊಂಡು ಕುಣಿದು ಕುಪ್ಪಳಿಸಿ ಒಂಥರ ಖುಷಿಯಲ್ಲಿ, ಅದು ಜಿಂಗಲಾಲ ಅದರ ಫೇಸ್ ಆ ರೀತಿ ಖುಷಿಯಲ್ಲಿದೆ. ಸಿಂಹಕ್ಕೆ ಡೌಟ್ ಆಗುತ್ತೆ. ಎದುರಿರುವ ದನದಲ್ಲಿ ಕೇಳುತ್ತೆ, ಅಲ್ಲ ನಾನು ಇಷ್ಟೆಲ್ಲ ಬೆವತ್ತು ಹೋಗಿದ್ದೇನೆ, ಏನು ಸಾವು ನನ್ನ ಕಣ್ಣ ಮುಂದೆ ಇದೆ, ಆದರೆ ನೀನು ಯಾಕೆ ಇಷ್ಟು ಖುಷಿಯಲ್ಲಿದ್ದೀಯ ಅಂತ ಕೇಳುವಾಗ ದನ ಕೇಳುತ್ತೆ, ಸಿಂಹ ನಿನಗೆ ಬಾಸ್ ಇದ್ದಾನ ಅಂತ. ನಿನಗೊಬ್ಬ ಬಾಸ್ ಮಾಲೀಕ ಇದ್ದಾನೆ. ನಾನು ಕಾಡಿನ ರಾಜ, ಐ ಆಮ್ ದ ಕಿಂಗ್ ಆಫ್ ದ ಫಾರೆಸ್ಟ್, ನಾನೇ ಬಾಸ್, ನನಗೆ ಇನ್ಯಾರು ಬಾಸ್, ನನಗೆ ನಾನೇ ಬಾಸ್, ನನಗಿಂತ ಮೇಲೆ ಇನ್ನು ಯಾರು ಇಲ್ಲ.